ಅವ್ರದ್ದು ಏನಿದೆ ರಿಕ್ವೆಸ್ಟೇಷನ್ ತಗೊಳ್ಳಿ, ಅದನ್ನು ಮಾಡೋಣ. ಅದು ಬೇಡ ಅಂತ ಇಲ್ಲ, ಏನಿದೆ ಅದು ಮಾಡೋಣ. ಅವ್ರು ಏನಿದೆ ಮಾಡಿಕೊಂಡು ಈಗ ನೀವು ನೆಕ್ಸ್ಟ್ ಮೀಟಿಂಗ್ ಇದನ್ನು ಮುಂದುವರಿಸಿ, ಅಪ್ರೂವಲ್ ತಗೊಂಡು ಮುಂದುವರಿಸಿ. ಅವ್ರದ್ದು ಏನಿದೆ ರಿಕ್ವೆಸ್ಟೇಷನ್ ತಗೊಳ್ಳಿ, ಅದನ್ನು ಮಾಡೋಣ. ಅದು ಬೇಡ ಅಂತ ಇಲ್ಲ, ಏನಿದೆ ಅದು ಮಾಡೋಣ. ಅವ್ರು ಏನಿದೆ ಮಾಡಿಕೊಂಡು ಈಗ ನೀವು ನೆಕ್ಸ್ಟ್ ಮೀಟಿಂಗ್ ಇನ್ನೊಂದು ರೂಲ್ಸ್ ಹೇಳ್ತೀರಿ, ಇವತ್ತು ಹೆಂಗೆ ಎತ್ಕೊಂಡ್ಬಂದು ಸಬ್ಜೆಕ್ಟ್ ಇಟ್ಬಿಡ್ತೀರಿ. ಯಾರೋ ಒಂದು ಕೊಡ್ತೀರಾ, ಕೊಡ್ತೀರಾ? ನಾನು ಕೊಟ್ಟಿದ್ದಾಗ ಏನಂತೇಳಿ ಎಷ್ಟು ಅಬ್ಜೆಕ್ಷನ್ ಹಾಕಿದ್ದಾರೆ ಕೇಳಿ. ಒಂದು ಹ್ಯಾಂಡಿಕ್ಯಾಪ್ ಅವಕಾಶ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ, ಒಂದು ಅಂಗವಿಕಲರಿಗೆ ಅವಕಾಶ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ.
ಫಿಸಿಕಲಿ ನಾಟ್ ಹ್ಯಾಂಡಿಕ್ಯಾಪ್ಡ್. ಈಗ ಸಬ್ಜೆಕ್ಟ್ ಕ್ಯಾನ್ಸಲ್ ಮಾಡಿ 14 15 ಏನಿದೆ ಸರ್ ಅದು ಯಾರು ಸ್ಪಾಟ್ ನೋಡ್ಬೇಕು ಕೈ ಬಿಡೋದಲ್ಲ. ಈಗ ಅದ್ರ ಬಗ್ಗೆ ನನ್ನ ಗಮನಕ್ಕಿಲ್ಲ ಅಂತಾನೆ ಮಾಡಿ. ಸರಿ ಸರ್, ಆಯ್ತು. ಈಗ ರೆಸಲ್ಯೂಷನ್ ಮಾಡಬೇಕಾದ್ರೆ ನಾವು ಸದಸ್ಯರ ಗಮನಕ್ಕಿಲ್ಲ ಅಂತ ಮಾಡಿದ್ರೆ ತಪ್ಪಾಗುತ್ತೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ಮಾತಾಡ್ತೀನಿ ಸರ್, ದಯವಿಟ್ಟು ಪ್ಲೀಸ್. ಈಗ ಅಲ್ಲಿಗೆ ವಾರ್ಡ್ ಬಂದಾಗ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಅಥವಾ ರೆವಿನ್ಯೂ ಆಫೀಸರ್ ಬಂದಾಗ ವಾರ್ಡ್ ಸದಸ್ಯರನ್ನ ಕನ್ಸಿಡರ್ ಮಾಡಿ ತಾವು ಹೂ ಅಂದ್ರೆ ಕೊಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಎಂಡರ್ಸ್ಮೆಂಟ್ ಕೊಡ್ತೀವಿ. ಇಲ್ಲಿ ಸರ್ವಾನುಮತ ಏನ್ ಕೊಡ್ತೀವಿ ಅಂದ್ರೆ ನಿಯಮಾನುಸಾರ ಕ್ರಮ ವಹಿಸಿ ಅಂತ ಹೇಳ್ಬಿಟ್ಟು ನಾವು ಮಾಡ್ಕೊಳ್ತೀವಿ. ಹೌದಾ ಸರ್? ಆಮೇಲೆ ನೀವೇನು ಹ್ಯಾಂಡಿಕ್ಯಾಪ್ ಇರುತ್ತೆ ಅದು ಅರ್ಜಿ ಮುಗಿಸೋಣ, ಅವ್ರಿಗೆ ಎಲ್ಲ ಅವಕಾಶ ಇರುತ್ತೆ ಅವ್ರು ಮಾಡಿ. ನಿಯಮಾನುಸಾರ ಏನಾದ್ರು ಮಾಡ್ತೀವಿ ಸರ್, ನಿಯಮಾನುಸಾರ ಇದೆ. ನಾನು ಕೇಳ್ತಾ ಇರೋದು ಏನು ಅಂದ್ರೆ ನಿರುದ್ಯೋಗಿಗೆ ಅಂತ ಹೇಳ್ತಾ ಇದಾರಲ್ಲ, ಕೊಡ್ಲಿ ಒಳ್ಳೇದೇ ಬೇಡ ಅಂದಿಲ್ಲ. ಅವ್ರು ನಿರುದ್ಯೋಗಿ ಅವರು ಆರೋಗ್ಯವಾಗಿದ್ದಾರೆ, ಅವ್ರು ಬೇರೆ ಕಡೆ ಎಲ್ಲಾನ ಕೂಡ ಅಲಾಟ್ ಮಾಡಿದ್ರೆ ಅವ್ರೇನು ತೊಂದರೆ ಆಗಲ್ಲ. ಇಲ್ಲೇ ಅದೇ ಏರಿಯಾ ಅಲ್ಲಿಂದಾನೆ ಒಂದು 200 ಮೀಟರ್ 300 ಮೀಟರ್ ಡಿಫ್ರೆನ್ಸ್ ಅಲ್ಲಿ ಇರುವಂತವ್ರು ಹ್ಯಾಂಡಿಕ್ಯಾಪ್ಗೆ ಓಡಾಡೋದಕ್ಕೆ ಅನುಕೂಲ ಆಗಲಿ ಏನೇ
ವಿಷಯ ಬಂದ್ರು ಕೂಡ 35 ವಾರ್ಡ್ಗಳಿದೆ. ವಾರ್ಡ್ ಸದಸ್ಯರಿಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ನಿಮ್ಮ ವಾರ್ಡ್ ಇದೆ ನಿಮ್ಗೆ ಹೇಳಿ, ಅವ್ರ ವಾರ್ಡ್ ಇದೆ ಅವ್ರಿಗೆ ಹೇಳಿ. ಅವ್ರ ವಾರ್ಡ್ ತಾವು ಮಾಡಿದ್ರೆ ಅದು ಸೂಕ್ತ ಆಗಲ್ಲ, ತಮ್ಮ ವಾರ್ಡ್ ಅವ್ರು ಬರಲ್ಲ. ಯಾಕಂದ್ರೆ ನಮ್ಮ ಏರಿಯಾ ಸ್ಮಶಾನ ಇದೆ, ಅವ್ರ ವಾರ್ಡ್ ಅಲ್ಲೇ ಉಣೆ ಬಿಡಲ್ವಾ? ಹೇಳಿ ಇದು ಜಾಗ ಗೊತ್ತಿಲ್ದಿರ ಏನಂದ್ರೆ ಅದು ಎಲ್ಲದ್ರಲ್ಲಿ ಕೊಡಕ್ಕೆ ನಾನು ರೆಡಿ ಒಪ್ಕೊಳ್ಳಲ್ಲ ನಾನು. ಇದು ಕೋಲಾರ ನಗರದಲ್ಲಿ ಇರ್ತಕ್ಕಂಥ ಜಾಗ ಒಂದು ಪರ್ಟಿಕ್ಯುಲರ್ ಆಗಿ ನೀವು ಮೆನ್ಷನ್ ಮಾಡಿಲ್ಲ ಯಾರನ್ನು, ಅದನ್ನ 15 ದಿವಸ ಬಿಡ್ಬೇಕಾಗ್ತದೆ. ವಿಷಯ ತನ್ನಿ